ಹಲೋ ಕರ್ನಾಟಕ ಕಣ್ಮಣೀಸ್, ಕರ್ನಾಡ ಆಸಿಫ್ನ ಮತ್ತೊಂದು ವ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಸ್ಕೆಚ್ ಹಾಕಿದಾಗೇನೆ ಇವತ್ತು ನಾವು ನೋಡ್ತಿರೋದು ಬುರ್ಜ್ ಖಲೀಫಾನ. ಸೊ ಬುರ್ಜ್ ಖಲೀಫಾಗೆ ನಾನು ಹೇಗೆ ಬಂದೆ ಅದೆಲ್ಲ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಉಂಟು. ಮೆಟ್ರೋ ಟ್ರಾನ್ಸ್ಪೆಂಟ್ ಎಲ್ಲ ಅದು ನಾನು ಇದಕ್ಕಾಗಿ ವಿಡಿಯೋ ದೊಡ್ಡದು ಮಾಡಲ್ಲ. ವಿಡಿಯೋ ದೊಡ್ಡದು ಮಾಡಿದರೆ ನೀವು ನಂಗೆ ನೋಡಲ್ಲ. ಸೊ ಟೈಮ್ ವೇಸ್ಟ್ ಮಾಡದೆ ಬನ್ನಿ, ಪ್ರಪಂಚದ ಅತ್ಯಂತ ದೊಡ್ಡ ಕಟ್ಟಡ ಬುರ್ಜ್ ಖಲೀಫಾನ ನಾವು ಇವತ್ತು ನೋಡೋಣ. ಬನ್ನಿ ಗೈಸ್. ಇಲ್ಲಿ ತುಂಬಾ ಕ್ರೌಡೆಡ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ದುಬೈಯದ್ದು ಮೇನ್ ಸ್ಪಾಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ದುಬೈ ಮಾಲ್ ಮತ್ತೆ ಬುರ್ಜ್ ಖಲೀಫಾ ಒಂದೇ ಜಾಗದಲ್ಲಿ ಇರೋದು. ಇದು ದುಬೈ ಡೌನ್ ಟೌನ್ ಅಲ್ಲಿ ಇರೋದು. ಅಂಡ್ ಇಲ್ಲಿ ತುಂಬಾ ಜನ ಓಡಾಡುವಂತ ಜಾಗ ಇದಂತ ಹೇಳಿದ್ರೆ ಫುಲ್ ಟೂರಿಸ್ಟ್ ಪ್ಲೇಸ್, ಗೊತ್ತಾಯ್ತಾ? ಸೊ ಫುಲ್ ರಶ್ ಇರ್ತದೆ. ಅಂಡ್ ಇವ್ರು ಅವರಿಗೆ ಎಂಟರ್ಟೈನ್ ಮಾಡ್ಲಿಕ್ಕೆ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ. ಅವರನ್ನು ಎಂಟರ್ಟೈನ್ ಮಾಡೋ ವಿಚಾರದಲ್ಲಿ ನಮಗೆ ಬ್ಲಾಗಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಇಲ್ಲ, ಕಾಪಿ ರೈಟ್ ಬರ್ತದೆ ಮ್ಯೂಸಿಕ್ ಇಂದ. ಸೊ ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಂತ ತೆಗಿಬೇಕಾಯ್ತು. ಅಂಡ್ ನೋಡಿ ಹೇಗೆ ಉಂಟಂತೇಳಿ, ಫುಲ್ ಅದರ ಸುತ್ತ ಫೌಂಟೇನ್ ಎಲ್ಲ ಹಾಕಿ ಸುತ್ತ ಎಷ್ಟು ಕ್ಲೀನ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೆವಿ ಕ್ಲೀನ್ ಇಟ್ಕೊಂಡಿದ್ದಾರೆ. ಅಂಡ್ ಇದ್ರ ಸುತ್ತ ಇರುವ ಎಲ್ಲ ಬಿಲ್ಡಿಂಗ್ಗಳು ಬುರ್ಜ್ ಖಲೀಫಾಗೆ ಇನ್ನೂ ಮೆರಗು ಕೊಡ್ತಿತ್ತು, ಗೊತ್ತಾಯ್ತಾ? ಇನ್ನು ಅದರ ಒಂದು ಲುಕ್ ಅನ್ನು ಎತ್ತಿ ಹಿಡಿತಿತ್ತು ಇದರ ಹತ್ತಿರದ ಬಿಲ್ಡಿಂಗ್ ಎಲ್ಲ. ಸೊ ಆ ಥರನೇ ಇವರು ಡಿಸೈನ್ ಮಾಡಿದ್ದಾರೆ ಏನೋ. ಆ್ಯಂಡ್ ಏನೋ ಮಾಡಿದರು, ಸೈಕಾಗಿ ಮಾಡಿದ್ದಾರೆ, ಒಳ್ಳೆ ಮಾಡಿದ್ದಾರೆ, ನೋಡ್ಲಿಕ್ಕೆ ಖುಷಿ ಆಯಿತು. ಗೈಸ್, ಇದರ ಹೈಟ್ ಬಂದುಂಟಲ್ಲ 828 ಮೀಟರ್ ಹೈಟ್ ಉಂಟಂತೆ. ಸಾಧಾರಣ 1 ಕಿಲೋಮೀಟರ್ ಹತ್ರ ಆಯ್ತಲ್ಲ. 828 ಮೀಟರ್ ಹೈಟ್, 163 ಮಹಡಿ ಇದರಲ್ಲಿ ಉಂಟು. 163 ಮಹಡಿ ಉಂಟಂತೆ ಗೈಸ್ ಇದರಲ್ಲಿ. 2004ರಲ್ಲಿ ಇವರು ಸ್ಟಾರ್ಟ್ ಮಾಡಿದ್ರಂತೆ ಕಟ್ಟಲಿಕ್ಕೆ. 2010 ಜನವರಿ 4ಕ್ಕೆ ಇದರ ಉದ್ಘಾಟನೆ ಮಾಡಿದ್ರು. ಆ್ಯಂಡ್ ಈ ಬಿಲ್ಡಿಂಗ್ ಅದು ಇನಾಗ್ರೇಷನ್ ಆಗೋಕ್ಕಿಂತ ಮುಂಚೆ ಎಲ್ಲರೂ ಇದನ್ನು ಬುರ್ಜ್ ದುಬೈ ಅಂತ ಕರೀತಿದ್ರು ಈ ಬಿಲ್ಡಿಂಗ್ ಅನ್ನು. ಯಾವಾಗ ಇದರ ಇನಾಗ್ರೇಷನ್ ಆಯಿತು ಆ ದಿವಸ ಇದಕ್ಕೆ ಹೆಸರು ಕೊಡಲಾಯಿತು ಬುರ್ಜ್ ಖಲೀಫಾ ಅಂತ ಹೇಳ್ಕೊಂಡು. ಆ್ಯಂಡ್ ಗೈಸ್, ಇದರ ಮಾಲೀಕತ್ವವನ್ನು ಇಮಾರಾ ಬಿಲ್ಡರ್ಸ್ ಅವರು ವಹಿಸಿದ್ದಾರೆ. ಆ್ಯಂಡ್ ಇವರು ಯಾವುದರಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ ಹೇಳಿದ್ರೆ, ಒಂದು ಹೂ ಇದೆ, ಹಿಮೋನೋಕಾಲಿಸ್ ಅನ್ನೋ ಒಂದು ಹೂ. ಸೊ ನೋಡಿ, ಹಿಮೋನೋಕಾಲಿಸ್ ಅನ್ನೋ ಒಂದು ಹೂವಿಂದ ಇನ್ಸ್ಪೈರ್ ಆಗಿದ್ದಾರೆ, ಇವರು ಡಿಸೈನ್ ತಗೊಂಡಿದ್ದಾರೆ. ಈ ಬಿಲ್ಡಿಂಗಿನ ವೆಚ್ಚಗಳು ಅಂತ ಹೇಳಿದ್ರೆ ಕಾಸ್ಟ್ ಎಷ್ಟಾಗಿದೆ ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ US ಅಲ್ಲಿ ಹೇಳೋದಾದ್ರೆ 1.5 ಶತಕೋಟಿ US ಖರ್ಚಾಗಿದೆ. ಅಂದರೆ ಇಂಡಿಯನ್ಸಲ್ಲಿ ಕರೆನ್ಸಿಯಲ್ಲಿ ಅಂದಾಜು 13,000 ಕೋಟಿವರೆಗೂ ಬರುತ್ತೆ. ಅಷ್ಟು ಖರ್ಚು ಮಾಡಿದ್ದಾರೆ ಅಮೌಂಟನ್ನು. ಗೈಸ್, ಇದರ ಸುತ್ತ ಏನು ಗಾರ್ಡನ್ ಇದೆ, ಆ ಗಾರ್ಡನ್ ಬಂದು 11 ಹೆಕ್ಟರ್ ಇದೆ. 11 ಹೆಕ್ಟರ್ ಅಂತ ಹೇಳಿದ್ರೆ 27 ಎಕರೆ ಹತ್ರ ಆಗ್ತದೆ. ಆ್ಯಂಡ್ ಆ 27 ಎಕರೆಯಲ್ಲಿ ಇವ್ರದ್ದು ಗಾರ್ಡನ್ ಏನಿದೆಯಲ್ಲ ಅದಕ್ಕೆ ಫುಲ್ ಗಿಡ ಸೆಲೆಕ್ಟ್. ಆ ಗಿಡಗಳಿಗೆ ಎವ್ರಿಡೇ ನೀರೆಲ್ಲ ಕೊಡ್ಬೇಕು. ಆ ನೀರನ್ನು ಇವ್ರು ಎಲ್ಲಿಂದ ತೆಗಿತಾರೆ ಅಂತ ಹೇಳಿದ್ರೆ, ಈ 163 ಮಹಡಿಗೆ ಇವರೇನು AC ಫಿಟ್ ಮಾಡಿರ್ತಾರೆ ನೋಡಿ, ಆ AC ಕೂಲಿಂಗ್ ನೀರನ್ನು ಯೂಸ್ ಮಾಡಿಕೊಂಡು ಆ ಗಿಡಗಳಿಗೆ ಹಾಕ್ತಾರಂತೆ. ನನಗೆ ನಿಜವಾಗ್ಲೂ ಇದು ಸಖತ್ತು ಎಷ್ಟಾಯಿತು ಅಂದರೆ, 163 ಮಹಡಿಯಲ್ಲಿ ಯೂಸ್ ಆಗೋ ಕೂಲಿಂಗ್ ನೀರನ್ನು 27 ಎಕರೆಗೆ ಹಾಕ್ತಾರೆ ಅಂತ ಹೇಳಿದ್ರೆ ಅದು ಎಷ್ಟು ನೀರು ಕೊಡ್ತದೆ, ಅಂದರೆ ಇವ್ರು ಎಷ್ಟು ರನ್ ಮಾಡ್ತಾರೆ. ಸ್ವಲ್ಪ ಇಂಟ್ರೆಸ್ಟ್ ಅಂದರೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಯ್ತದೆ ಅದನ್ನು ಕೇಳಿ. ಬಟ್ ಹಾಕ್ತಾರೆ ಅಂತೇಳಿ ಗ್ರೇಟ್ ಅಲ್ಲ? ಅಂದರೆ ರೀಸೈಕಲ್ ಆದಾಗೆ ಸಾಯ್ತಲ್ಲ ನೀರು ಸಹ. ನನಗೆ ಸಹ ಇದು ಕೇಳಿ ಖುಷಿ ಆಯಿತು. ಆ್ಯಂಡ್ ಒಂಥರ ಖುಷಿ ಸಾಯ್ಕಿತ್ತು ಕೇಳಲಿಕ್ಕೆ ಸಹ. ನೋಡಿ ಹೇಗೆ ಉಂಟಂತ ಬುರ್ಜ್ ಖಲೀಫಾ. ಇವರು ಆಕಾಶಕ್ಕೆ ಏಣಿ ಹಾಕಿದ ಥರ ಉಂಟು ಗಾಯಿಸಿದ್ದು ಬುರ್ಜ್ ಖಲೀಫಾ ನೋಡಲಿಕ್ಕೆ, ಅಲ್ವಾ? ಇನ್ನೇನು ಆಕಾಶ ಟೆಚ್ಚೇ ಮಾಡ್ತದೆ ಅಂತ ಅನಿಸ್ಬೇಕು, ಆ ಥರ ಇತ್ತದು ನೋಡಲಿಕ್ಕೆ. ಅಂದರೆ ಓಕೆ, ಆಕಾಶ ಮುಟ್ತದೇನೋ, ಇನ್ನು ಸ್ವಲ್ಪ ಇರೋದೇನೋ ಅಂತ ಅನಿಸ್ಬೋದು. 125 ಮತ್ತು 143 ಫ್ಲೋರಲ್ಲಿ ಜನರಿಗೆ ನೋಡಲಿಕ್ಕೆ ಬಿಡ್ತಾರಂತೆ. ನಾನು ಹೋಗ್ತಿಲ್ಲ, ಬಿಕಾಸ್ ನನ್ನದು ಬಜೆಟ್ ಫ್ರೆಂಡ್ಲಿ ದುಬೈ ಟ್ರಿಪ್. ಸೊ ನಾನು ಹೋಗ್ತಿಲ್ಲ ಅಲ್ಲಿಗೆ. ಆ್ಯಂಡ್ ಇದ್ರ ಸುತ್ತಲೂ ಹೆವಿ ಚೆನ್ನಾಗಿತ್ತು ನೋಡುವಂಥದ್ದು. ಆವಾಗ ನಾನು ಹೇಳಿದ್ನಲ್ಲ ಗೈಸ್, ಗಾರ್ಡನ್ ಅಂತೇಳಿ. ಗಾರ್ಡನ್ 27 ಎಕರೆ ಉಂಟಂತ ಕೇಳಬೇಡಿ, ಇದು ಒಂದು ಸೈಡ್ ಅಷ್ಟೇ. 27 ಎಕರೆ ಸುತ್ತ ನೋಡಿದ್ರೆ 27 ಎಕರೆ ಉಂಟಂತೆ. ಆ್ಯಂಡ್ 27 ಎಕರೆ ಇರ್ಬೋದು ಗೈಸ್, ನಾನು ಅಂತೇಳಿ ಆಚೀಚೆಲ್ಲ ನೋಡಿದ್ದೇನೆ. ಸೊ 27 ಎಕರೆ ಇರ್ಬೋದು, ಚೆನ್ನಾಗೇ ಇದೆ. ನೋಡಿ ಹೇಗೆ ಉಂಟಂತೇಳಿ. ಅಂದರೆ ಖಲೀಫಾ ಅನ್ನೋ ಹೆಸರಿನಲ್ಲಿ ಚಮತ್ಕಾರಗಳು ಇದೆ ಅನ್ನಂತ ಹೇಳೋದು ಸುಳ್ಳಲ್ಲ. ಸೊ ಲೆಜೆಂಡ್ಸಿಗೆಲ್ಲ ಗೊತ್ತಿರ್ಬೋದು. ಆ್ಯಂಡ್
ಸಖತ್ ಇತ್ತು ಇದು ನೋಡ್ಲಿಕ್ಕೆ. ಅದರ ಮಧ್ಯೆ ಸಹ ನಾವು ನಮ್ಗೆ ಗೊತ್ತುಂಟಲ್ಲ ಮೊಬೈಲ್ ಸಿಕ್ಕಿದ್ರೆ ಏನೆಲ್ಲ ತೆಗಿಬೋದು, ಹೇಗೆಲ್ಲ ಕುಸ್ತಿ ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ನಿಮ್ಗೆ ತೋರಿಸಿದ್ದೆ ನಾನು. ಈ ಸಿಕ್ಕಾಪಟ್ಟೆ ಏನೆಲ್ಲ ಆಗ್ತದೆ ಅದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನಂಗೆ ಅಷ್ಟು ಖುಷಿ ಆಗ್ತಿತ್ತು ಅಲ್ಲಿ. ಓ, ಜಗತ್ತಿನ ಅತ್ಯಂತ ದೊಡ್ಡ ಬಿಲ್ಡಿಂಗ್ ಅನ್ನು ನೋಡ್ತಿದ್ದೇನೆ ಮಾರೆ. ಅಂದ್ರೆ ಒಂದು ಖುಷಿ ಇತ್ತು ಗೊತ್ತಾಯ್ತಾ, ಅಲ್ಲೇ ಆಚೆ ಈಚೆ ಅಂತ. ಆ್ಯಂಡ್ ಹಾಗೇನೆ ನಾನು ಆ ಕಡೆಯಿಂದ ಈ ಕಡೆ ನಡ್ಕೊಂಡು ಬಂದೆ. ಸೊ ಸಖತ್ತಿತ್ತು, ಈ ಕಡೆನೂ ಒಳ್ಳೊಳ್ಳೆ ಪ್ಲೇಸಸ್ ಇತ್ತು. ಸೊ ನಾನು ಆಚೆ ಹೋಗುವ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ರೆ, ಆದರೂ ಪದೇ 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 ಬುರ್ಜ್ ಖಲೀಫಾ ನನ್ನ ವಿಡಿಯೋ ತೆಗಿಯ ಅಂತ ನನ್ನನ್ನು ಕರ್ದಾಗೆ ಆಗ್ತಿತ್ತು. ಸೊ ಪದೇ 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 ನನ್ನ ಕ್ಯಾಮರಾ ಹಾಕ್ತಿರ್ತಿತ್ತು ನೋಡಿ. ನಾನು ಈ ಕಡೆ ನಡ್ಕೊಂಡು ಬಂದೆ. ಹೆವಿ ಚೆನ್ನಾಗಿತ್ತಿದ್ದು ಏರಿಯಾ ಅಂತ ಹೇಳಿದ್ರೆ, ಸಾಕಾದಿತ್ತಿದ್ದು ಏರಿಯಾ. ಈ ಏರಿಯಾದಲ್ಲಿ ಫುಲ್ಲು ಫೌಂಟೇನ್ ಎಲ್ಲ ಅಂತ ಹೇಳಿದ್ರೆ ಚಿಕ್ಕ ಕಾರಂಜಿ ಎಲ್ಲ ಇವ್ರು ಹಾಕಿದ್ರೆ. ಆ್ಯಂಡ್ ಇದರ ಸುತ್ತ ಇದ್ದ ಬಿಲ್ಡಿಂಗ್ಸ್ ಸೈಕಿತ್ತು ನೋಡಿ ಅಂತ ನೀವು ಒಂದ್ಸತಿ ಹೇಗುಂಟಂತ ಹೇಳಿ ಬಿಲ್ಡಿಂಗ್. ಕ್ರೇಜ್ ಇಲ್ವಾ ಗೈಸ್? ಆ್ಯಂಡ್ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಹೇಗೆ ಕ್ಲೀನ್ ಮಾಡ್ತಿದ್ದಾರಂತೆ. ಏನಾದರೂ ನೀರಿಗೆ ಬಿದ್ದರೆ ಇಮಿಡಿಯೇಟ್ ಕ್ಲೀನ್ ಮಾಡ್ತಿದ್ರು. ಇವ್ರು ಸೈಡಲ್ಲಿದ್ದಾರೆ, ಬೋಟಲ್ಲಿ ಸಹ ಕ್ಲೀನ್ ಮಾಡ್ತಿದ್ದಾರೆ, ಎಲ್ಲರೂ ಕ್ಲೀನ್ ಮಾಡ್ತಿದ್ರು. ಆ್ಯಂಡ್ ಈ ವಿಡಿಯೋದಲ್ಲಿ ಒಬ್ಬನು ತೋರಿಸಿದ್ದೇನೆ. ಆ್ಯಂಡ್ ವಿಡಿಯೋ ಬಿಟ್ಟು ನಾನು ತುಂಬ ಜನ ನೋಡಿದ್ದೇನೆ, ಒಂದು 5-6 ಜನ ನೋಡಿದ್ದೇನೆ ನಾನು ಕ್ಲೀನ್ ಮಾಡ್ತಿದ್ದವರು. ಅಂದರೆ ಹೊರಗಡೆಯಿಂದ ಬೋಟಲ್ಲಿ 2-3 ಬೋಟ್ ಕ್ಲೀನ್ ಮಾಡ್ತಾ ಇತ್ತು, ಅದು ಬೇರೆ. ಆ್ಯಂಡ್ ಗೈಸ್ ಇಲ್ಲಿ ಒಂದು ಸ್ಪಾಟ್ ಉಂಟು. ಈ ಯಾರೆಲ್ಲ ದುಬೈಯಲ್ಲಿದ್ದೀರಿ ಆ್ಯಂಡ್ ದುಬೈಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ, ಈ ಸ್ಪಾಟನ್ನು ಮಿಸ್ ಮಾಡಬೇಡಿ. ಯಾಕಂತೇಳಿ ಇಲ್ಲಿಂದ ಒಂದು ವ್ಯೂ ಕಾಣ್ತದೆ. ದುಬೈದು ಫೌಂಟೇನ್ ಆಗಲಿ, ದುಬೈ ಬುರ್ಜ್ ಖಲೀಫಾ ಆಗಲಿ, ಅದರ ಸುತ್ತಿರುವ ಬಿಲ್ಡಿಂಗ್ ಆಗಲಿ ಕ್ರೇಜಿ ಕಾಣ್ತದೆ. ಆ್ಯಂಡ್ ಇಲ್ಲಿ ಎಲ್ಲರೂ ಆರಾಮ್ಸೆ ಗಾರ್ಡನಲ್ಲಿ ಕುತ್ಕೊಳ್ಬೋದು. ಇದು ಒಂದು ಸ್ಟೇಜ್ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ಹತ್ಕೊಂಡು ಮೇಲೆ ಬರಬೇಕು, ಸ್ಟೆಪ್ಸ್ ಎಲ್ಲ ಉಂಟು. ಸೊ ಅಲ್ಲಿಂದ ಬಂದು ಕುತ್ಕೊಳ್ಳಿಕ್ಕೆ ತುಂಬ ಜನ ಬಂದು ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ರು. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ಇಲ್ಲಿ ಹೋಗಿ ಕುತ್ಕೊಳ್ಳಿ, ಕ್ರೇಜಿ ನೀವು ಟೈಮ್ ಪಾಸ್ ಮಾಡ್ಬೋದು. ಸಖತ್ತುಂಟು. ಆ್ಯಂಡ್ ಅಲ್ಲಿ ನೆರಳು ಸಹ ಇರ್ತದೆ, ಒಳ್ಳೆ ಏನು ಬಿಸಿಲಿರೋದಿಲ್ಲ. ಸ್ವಲ್ಪ ಸ್ವಲ್ಪ ಆಚೆ ಸೈಡ್ ನೆರಳೆಲ್ಲ ಉಂಟು. ಆ್ಯಂಡ್ ಸಖತ್ತುಂಟು. ಅಲ್ಲಿಂದ ಕುತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೂಪರ್ ಪ್ಲೇಸ್ ಅದು ನಿಜವಾಗ್ಲೂ. ತುಂಬ ಜನ ಅಲ್ಲಿ ಕುತ್ಕೊಂಡು ಬಂದಿದ್ರು. ಯಾರೆಲ್ಲ ದುಬೈಯಲ್ಲಿದ್ದೀರಿ ಇಲ್ಲಿ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿಂದ ಬುರ್ಜ್ ಖಲೀಫಾದ ವ್ಯೂಸ ನೋಡಿ ನೀವು ಹೇಗೆ ಕಾಣ್ತದೆ ಅಂತೇಳಿ. ಆ್ಯಂಡ್ ಮುಂದೆ ಹೋಗ್ತಾ ನಮಗೆ ಒಂದು ಟ್ರೈನ್ ಸಿಕ್ತು. ಅಂತ ಹೇಳಿದರೆ ಟ್ರೈನ್ ಟಾಯ್, ಅದರಲ್ಲಿ ಮಕ್ಕಳನ್ನು ಕೂರಿಸ್ಕೊಂಡು ಅಮ್ಮ ಹೋಗ್ತಿದ್ರು ಅಂತೇಳಿ. ದೊಡ್ಡವರಿಗೆ ಕುತ್ಕೊಳ್ಬೋದಿತ್ತು ಅಂತ ಅರ್ಥ ಅಲ್ವಾ ಅದರ ಪ್ರಕಾರ. ಸೊ ನಾವು ಸಹ ಕುತ್ಕೊಂಡು ಹೋಗ್ಬೋದಿತ್ತು, ಬಟ್ ಬೇಡ ಅಂತೇಳಿ ಸುಮ್ಮನೆ ಅದೇ. ಸೊ ಗೈಸ್ ನಿಮಗೆ ನಾನು ಇಲ್ಲಿಂದ ಒಂದು ವ್ಯೂ ಕಾಣಿಸ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಇದು ನೋಡಿ, ಇದರಿಂದ ಮುಂದೆ ಒಂದು ಪ್ಲ್ಯಾಟ್ಫಾರ್ಮ್ ಉಂಟು. ಆ್ಯಂಡ್ ಇಲ್ಲಿಂದ ಫೋಟೋ ತೆಗಿಲಿಕ್ಕೆ ಅಂತಲೇ ಜನರಿಗೆ ಒಂದು ಮಾಡಿದ್ದಾರೆ, ಪ್ಲ್ಯಾಟ್ಫಾರ್ಮೇ ಮಾಡಿದ್ದಾರೆ. ಈ ಪ್ಲ್ಯಾಟ್ಫಾರ್ಮಿಂದ ನೋಡಿ, ಇಲ್ಲಿಂದ ನಿಂತ್ಕೊಂಡು ಫೋಟೋ ತೆಗಿಸ್ಲಿಕ್ಕೆ. ಆ್ಯಂಡ್ ಇಲ್ಲಿಂದ ಫುಲ್ ಬುರ್ಜ್ ಖಲೀಫಾದ ಫೋಟೋಸ್ ಬರ್ತದೆ. ನಾನು ಒಬ್ಬನೇ ಹೋಗಿರೋದ್ರಿಂದ ಫೋಟೋಸ್ ತೆಗಿಲಿಕ್ಕೆ ಆಗಲಿಲ್ಲ ನನಗೆ. ಸೊ ನಾನು ಸುಮ್ಮನೆ ವೀಡಿಯೋಸ್ ನಿಮಗೋಸ್ಕರ ವ್ಲಾಗಿದ್ದು ವೀಡಿಯೋಸ್ ಮಾಡ್ತಾ ಇದ್ದೆ. ನೋಡಿ ಹೇಗೆ ಉಂಟಂತೇಳಿ. ಯಾರೆಲ್ಲ ಬರ್ತೀರಿ ಇಲ್ಲಿ ಫೋಟೋ ತೆಗಿಲಿಕ್ಕೆ ಮಿಸ್ ಮಾಡಬೇಡಿ. ಆ್ಯಂಡ್ ಚಾನಲಿಗೆ ಯಾರಾದರೂ ಹೊಸದಾಗಿ ಒಂದು ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಗೈಸ್ ಯಾರೆಲ್ಲ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ನಿಮ್ಮ ಒಂದು ಒಪಿನಿಯನ್ ಮೇಲೇ ಇಂಪ್ರೂವ್ ಮಾಡ್ಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್ ಮುಂದಿನ ವೀಡಿಯೋದಲ್ಲಿ ಸಿಗುವ ತನಕ ನನ್ನ ಕರುನಾಡಿನ ಕಣ್ಮಣಿಸ್ಗಳಿಗೆ ಈ ಕರುನಾಡ ಆಸಿಫ್ನಿಂದ ಟಾಟಾ, ಬೈ ಬೈ, ಟೇಕ್ ಕೇರ್.